ನಮಸ್ಕಾರ, ವೆಲ್ಕಮ್ ಟು ಬಸವ ಅಕ್ಯೂ ಅಕಾಡೆಮಿ. ಸೊ ಒಂದು ಖುಷಿಯಾದ ವಿಚಾರ ಏನಂತಂದ್ರೆ ನಾವು ನಮ್ಮ ನಾಡಿಸ್ವರದಲ್ಲಿ ಹೊಸ ಫೀಚರ್ಸ್ ದೊಂದಿಗೆ ಅಪ್ಡೇಟ್ ತಗೊಂಡ್ಬಂದಿದೀವಿ. ಓಕೆ, ಇದು ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ನೀವು ಜಸ್ಟ್ ಒಂದು ಸಿಂಗಲ್ ಅಪ್ಡೇಟ್ ಮಾಡ್ಕೊಂಡ್ರೆ ನಿಮ್ಮೆಲ್ಲರಿಗೂ ಈ ಒಂದು ನಾಡಿಸ್ವರದ ಅಪ್ಡೇಟ್ ಸಿಗುತ್ತೆ. ನಾಡಿಸ್ವರದಲ್ಲಿ ಹೊಸ ಏನ್ ಅಪ್ಡೇಟ್ಸ್ ಇದೆ ಅಂದ್ರೆ ನಮ್ಮ ನಾಡಿಸ್ವರದಲ್ಲಿ ಈಗ ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಬರೀ ಪಲ್ಸ್ ಡಯಾಗ್ನೋಸಿಸ್ ಅಲ್ಲ, ಅಲ್ಲಿ ನಾವು ನಿಮ್ಗೆ ಟಂಗ್ ಡಯಾಗ್ನೋಸಿಸ್ ಕೊಟ್ಟಿದೀವಿ, ಸಿಂಪ್ಟಮ್ ಅನಾಲಿಸಿಸ್ ಕೊಟ್ಟಿದೀವಿ. ಅದ್ರ ಜೊತೆಗೆ ಒಂದು ಕ್ರಾಸ್ ಕ್ವಶನಿಂಗ್ ಇರುತ್ತೆ. ನಾವು ಯಾವ ರೀತಿ ಕ್ಲಿನಿಕಲಿ ಪೇಷಂಟ್ ಕ್ರಾಸ್ ಕ್ವಶನ್ ತಗೋತೀವಿ ಆ ರೀತಿ ಕ್ರಾಸ್ ಕ್ವಶನಿಂಗ್ ಇರುತ್ತೆ. ಅದಾದ್ಮೇಲೆ ರಿಪೋರ್ಟ್ ಯಾವ ರೀತಿ ಜನರೇಟ್ ಆಗತ್ತಂದ್ರೆ ಈಗ ಇಟ್ ಈಸ್ ಮೋರ್ ಅಕ್ಯುರೇಟ್. ಮೊದ್ಲಿಕ್ಕಿಂತ ಇನ್ನೂ ಅಕ್ಯುರೇಟ್ ಮಾಡಿದ್ವಿ ಅಂಡ್ ಈ ಸರ್ತಿ ಇನ್ನೂ ಪರ್ಸನಲೈಸ್ಡ್ ರಿಪೋರ್ಟ್ ಮಾಡಿದ್ವಿ ಪ್ರತಿಯೊಬ್ಬರಿಗೆ. ಸೊ ಅದ್ರ ಯಾವ ರೀತಿ ಇರುತ್ತೆ ಅಂದ್ರೆ, ಸೊ ನೀವು ನಾಡಿಸ್ವರ ಆಪ್ ಅನ್ನ ಪ್ಲೇ ಸ್ಟೋರಿಗೆ ಹೋಗಿ ಅಪ್ಡೇಟ್ ಮಾಡ್ಕೋಬಹುದು. ಸೊ ನಾಡಿಸ್ವರ ಪ್ಲೇ ಸ್ಟೋರ್ಗೆ ಅಪ್ಡೇಟ್ ಆದ್ಮೇಲೆ ಒಂದು ಪೇಷಂಟ್ ಅನ್ನ ನೀವು ಯಾವ ರೀತಿ ಈಗ ಫ್ಲೋ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಸೊ ಎಲ್ಲಾ ಫೀಚರ್ಸ್ ನಾ ಇಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಒಂದು ಪೇಷಂಟ್ ಅನ್ನ ಆಡ್ ಮಾಡ್ಕೋತೀವಿ. ಸೊ ಇದಾದ್ಮೇಲೆ ಇದು ಬೇಸಿಕ್ ಡೀಟೇಲ್ಸ್ ನಾವು ಪೇಷಂಟ್ ಅನ್ನ ಆಡ್ ಮಾಡೋದು. ಸೊ ನಾವು ಪೇಷಂಟ್ ಆಡ್ ಆದ್ಮೇಲೆ ನಮ್ಗೆ ಇಲ್ಲಿ ಪೇಷಂಟ್ಸ್ ಲಿಸ್ಟ್ ಆಗುತ್ತೆ. ಓಕೆ, ಸೊ ನಾವು ಪೇಷಂಟ್ಸ್ ಲಿಸ್ಟ್ ಆದ್ಮೇಲೆ ನಾವು ಈಗ ಪೇಷಂಟ್ಸ್ ಲಿಸ್ಟ್ ಆದ್ಮೇಲೆ ಸ್ಟಾರ್ಟ್ ಡಯಾಗ್ನೋಸಿಸ್. ಮುಂಚೆ ನಾವು ಟೇಕ್ ಪಲ್ಸ್ ಅಂತ ಬರ್ತಿತ್ತಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಪಲ್ಸ್ ಹೋಗುದಿಲ್ಲ, ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ. ಸೊ ಇಲ್ಲಿ ಸ್ಟಾರ್ಟ್ ಡಯಾಗ್ನೋಸಿಸ್ ಅಂತ ಮಾಡ್ತೀವಿ. ಡಯಾಗ್ನೋಸಿಸ್ ಅಂದ್ಕೊಳ್ಳಿ. ಸೊ ಈ ಒಂದು ಫಸ್ಟ್ ಸ್ಕ್ರೀನ್ ಏನಿದೆಯಲ್ಲ, ಈ ಸ್ಕ್ರೀನ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಸೊ ಇದನ್ನ ನೀವು ಇಲ್ಲಿ ಮೈಕ್ ಆಪ್ಷನ್ ಕಾಣಿಸ್ತಿದ್ರೆ ಅದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ ನಿಮ್ಗೆ ಏನೇನೆಲ್ಲ ತೊಂದರೆ ಇದೆ ಅದನ್ನ ನೀವು ಹೇಳಿದ್ರೆ ನಾವು ಅದನ್ನ ಕ್ಯಾಪ್ಚರ್ ಮಾಡ್ಕೋತೀವಿ. ಅಥವಾ ಒಂದು ಹೀಲರ್ ಪೇಷಂಟ್ ಮುಂದೆ ಮುಂದೆ ಕುತ್ಕೊಂಡು ಈ ನಾಡಿಸ್ವರ ಯೂಸ್ ಮಾಡ್ತಾ ಇದಾರೆ ಅಂದ್ರೆ, ಸೊ ಈ ತರ ಈ ಮೈಕ್ ನ ಟ್ಯಾಪ್ ಮಾಡಿ ಪೇಷಂಟ್ ಮುಂದೆ ಇದಾರೆ, ಇಲ್ಲಿ ಹೀಲರ್ ಇದಾರೆ, ಮೈಕ್ ನ ಟ್ಯಾಪ್ ಮಾಡಿ ಹೀಲರ್ ಅವ್ರನ್ನ ಮಾತಾಡಿಸಿದ್ರೆ ಅವ್ರಿಗೆ ಏನ್ ತೊಂದರೆ ಇದೆ ಅಂತ ಹೇಳಿದಾಗ ಅದೆಲ್ಲ ಇಲ್ಲಿ ಕ್ಯಾಪ್ಚರ್ ಆಗಿ ನಮ್ಗೆ ಅದು ಡೀಟೇಲ್ಡ್ ಆಗಿ ಅನಾಲಿಸಿಸ್ ಬರುತ್ತೆ. ಸೊ ನಾ ಈಗ ಒಂದು ಹಂಗೆ ಡೆಮೋ ಕೊಡ್ತೀನಿ. ಸೊ ನಂಗೆ ಬಹಳ ವರ್ಷದಿಂದ ಬ್ಯಾಕ್ ಪೇನ್ ಇದೆ, ಅದ್ರ ಜೊತೆಗೆ ನೀ ಪೇನ್ ಆಗ್ತಾ ಇದೆ, ಸ್ವಲ್ಪ ಅವಾಗ ಏನು ಹೊಟ್ಟೆನಲ್ಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ ತರ ಆಗ್ತಾ ಇದೆ. ಜಸ್ಟ್ ಅದನ್ನ ಹೇಳಿ ನಾವು ಸ್ಟಾಪ್ ಮಾಡ್ತೀವಿ. ಸೊ ಅಲ್ಲಿ ನೋಡಿದ್ರೆ ನಮ್ AI ಈಗ ಅದನ್ನ ಅನಲೈಸ್ ಮಾಡ್ತಾ ಇರುತ್ತೆ. ಸೊ ಅನಲೈಸ್ ಮಾಡಿ ನೀವೇನ್ ಮಾತಾಡಿದ್ರು, ನೀವು ಯಾವ ಲ್ಯಾಂಗ್ವೇಜ್ ನಲ್ಲಿ ಮಾತಾಡ್ತಿರಲ್ಲ ಅದೇ ಲ್ಯಾಂಗ್ವೇಜ್ ಅಲ್ಲೇನೆ ಅದು ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ನಮ್ಮ ಪ್ರಾಬ್ಲಮ್ ಏನೆಲ್ಲ ನೀವು ಯಾವ್ದಾದ್ರು ಲ್ಯಾಂಗ್ವೇಜ್ ನಲ್ಲಿ ಸಹ ನೀವು ಮಾತಾಡಬಹುದು ಇಲ್ಲಿ. ಸೊ ಅದನ್ನ ನಾವು ಕ್ಯಾಪ್ಚರ್ ಮಾಡ್ತಾ ಇದೀವಿ. ಓಕೆ, ನೀವು ತಮಿಳಲ್ಲಿ ಮಾತಾಡಿ, ತೆಲುಗುನಲ್ಲಿ ಮಾತಾಡಿ, ನಾವು ಅದನ್ನ ಕ್ಯಾಪ್ಚರ್ ಮಾಡ್ಕೋತೀವಿ. ಮುಂದೆ ನೆಕ್ಸ್ಟ್ ಹೋದಾಗ ನೀವೇನಲ್ಲಿ ಕನ್ವರ್ಸೇಷನ್ ಆಗಿರೋದು ಅದರಿಂದ ನಾವು ನಿಮ್ ಸಿಂಪ್ಟಮ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. ಓಕೆ, ಸಿಂಪ್ಟಮ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನಿಮ್ ಸ್ಕ್ರೀನ್ ನಲ್ಲಿ ಈ ತರ ಕಾಣುತ್ತೆ. ಓಕೆ, ಈ ತರ ಕಂಡ್ಮೇಲೆ ಮುಂದೆ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಟಂಗ್ ನ ತಗೋತೀವಿ. ಸೊ ಟಂಗ್ ನ ತಗೊಳ್ಳಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಅಬ್ಸರ್ವ್ ಮಾಡಿ, ಟಂಗ್ ಏನಂದ್ರೆ ನಿಮ್ದು ಈ ಮೂಗ್ ಇದೆಯಲ್ಲ, ಮೂಗಿಂತ್ರ ಗದ್ದದ ಹತ್ರ ಇರೋ ಟಂಗ್ ಇಮೇಜಸ್ ಅನ್ನ ನೀವು ತಗೊಂಡಾಗ ಅದು ಕ್ಲಿಯರ್ ಆಗಿ ಬರುತ್ತೆ. ಏನ್ ಮಾಡ್ಬೇಕು, ಮೂಗಿನಿಂದ ಈ ಗದ್ದ ಈ ಭಾಗದ ಫೋಟೋ ತಗೊಂಡಾಗ ನಾಲ್ಗೆ ಹೊರಗೆ ಹಾಕಿ ಮೂಗಿಂದ ಗದ್ದದ ಹತ್ರ ನೀವು ಕ್ಯಾಮ್ರಾ ಹಿಡಿದು ಫೋಟೋ ತಗೊಂಡಾಗ ಕ್ಲಿಯರ್ ಆಗಿ ಬರುತ್ತೆ. ಅದು ಅವಾಗ ಡಯಾಗ್ನೋಸಿಸ್ ಅಕ್ಯುರೇಟ್ ಆಗಿ ಆಗುತ್ತೆ. ಓಕೆ, ಸೊ ಇಲ್ಲಿ ಸಹ ನಾವು ಸ್ಕ್ರೀನ್ ನಲ್ಲಿ ಸಹ ಅದೇ ತರ ನಾವು ತೋರಿಸಿದೀವಿ ಇಲ್ಲಿ. ಸೊ ಟೇಕ್ ಫೋಟೋ ಅಂತ ಮಾಡಬಹುದು, ಅಥವಾ ಗ್ಯಾಲರಿನಲ್ಲಿ ಎಕ್ಸಿಸ್ಟಿಂಗ್ ಆಗಿ ನಿಮ್ಮ ಹತ್ರ ಇದ್ರೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ನಾನೀಗ ನಾಲ್ಗೆ ಪಿಕ್ಚರ್ ನ ಕ್ಲಿಕ್ ಮಾಡ್ತೇನೆ. ಒಂದ್ ವೇಳೆ ನೀವೇನಾದ್ರೂ ನಾಲ್ಗಿ ಸರಿ ತಗೊಂಡಿಲ್ಲ ಅಂತಂದ್ರೆ ನಾವು ಈ ತರ ರೀಟೇಕ್ ಅಂತಾನು ಕೊಡ್ತೀವಿ. ಓಕೆ, ಈಗ ಒಂದ್ ವೇಳೆ ನೀವು ಗ್ಯಾಲರಿನಲ್ಲಿ ನಾಲ್ಗಿ ಪಿಕ್ಚರ್ ಕ್ಲಿಯರ್ ಆಗಿ ತಗೊಂಡಿರೋದಿದ್ರೆ ನೀವು ಅದನ್ನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು ಈ ತರ. ಓಕೆ, ಅದು ನಾಲ್ಗಿ ಪಿಕ್ಚರ್ ಕ್ಲಿಯರ್ ಇದ್ರೆ ಓಕೆ ಅಂತ ಬರುತ್ತೆ. ಓಕೆ, ಸೊ ಈ ನಾಲ್ಗಿ ಟಂಗ್ ಇಮೇಜಸ್ ನ ನೀವು ತಗೊಂಡಾದ್ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದ್ರೆ ಮ್ಯಾಂಡೇಟರಿ ಕ್ವಶನ್ಸ್ ಅಂತ ಇರ್ತದೆ. ಸೊ ಇಲ್ಲಿ ನಾವು ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಡಿಫರೆಂಟ್ ಜೀವನದ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಇಲ್ಲಿ ಕ್ವಶನ್ಸ್ ಕೇಳ್ತೀವಿ. ಇದೆಲ್ಲ ನಾವೇನ್ ತಗೋತಾ ಇದ್ವಿ, ಒಂದು ಕ್ಲಿನಿಕಲ್ಲಿ ಯಾವ ತರ ಹೀಲರ್ ಪೇಷಂಟ್ ಒಂದು ಕಾನ್ವರ್ಸೇಷನ್ ಇರುತ್ತೋ, ಅವ್ರು ಏನೇನೆಲ್ಲ ಡಯಾಗ್ನೋಸ್ ಮಾಡ್ತಾರೋ ಅದೆಲ್ಲ ಇದರಲ್ಲಿ ಬರುತ್ತೆ. ಸೊ ಫಸ್ಟ್ ಹಸಿವು ಹೇಗಿದೆ ಅಂತ ಆನ್ಸರ್ ಮಾಡ್ತೀವಿ. ಅದಾದ್ಮೇಲೆ ಯೂರಿನ್ ಕಲರ್ ಯಾವ ರೀತಿ ಇದೆ, ಓಕೆ, ಅದನ್ನ ಆನ್ಸರ್ ಮಾಡೋದು. ಓಕೆ, ದೆನ್ ನೆಕ್ಸ್ಟ್ ಯೂರಿನ್ ಇನ್ಕನ್ಸಿಸ್ಟೆನ್ಸಿ ಏನಾದ್ರೂ ಇದೆಯಾ, ಇಲ್ಲ. ಓಕೆ, ಅದಾದ್ಮೇಲೆ ರೆಗ್ಯುಲರ್ ಬೌಲ್ ಮೂವ್ಮೆಂಟ್ ಯಾವ ರೀತಿ ಇದೆ. ಓಕೆ, ಸೊ ಅದಾದ್ಮೇಲೆ ನಿದ್ದೆ ಹೆಂಗ್ ಬರುತ್ತೆ. ಓಕೆ, ಅದ್ರ ಜೊತೆಗೆ ಎಲ್ಲಾದ್ರೂ ಹೆಡ್ ಏಕ್ ಬರುತ್ತೆ. ಈಗ ಹೆಡ್ ಏಕ್ ಬಂದ್ರೆ ಒಬ್ರಿಗೆ ತಲೆ ಮೇಲೆ ಬರುತ್ತೆ, ಒಬ್ರಿಗೆ ಸೈಡ್ ಗೆ ಬರುತ್ತೆ. ಸೊ ನಿಮ್ಗೆ ಯಾವ್ಯಾವ ಬರುತ್ತೆ, ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನಿಮ್ಗೆ ಎಲ್ಲೆಲ್ಲಿ ಹೆಡ್ ಏಕ್ ಬರುತ್ತೆ ಅದನ್ನ ಚೂಸ್ ಮಾಡಬಹುದು. ಅದ್ರ ಜೊತೆಗೆ ನೆಕ್ಸ್ಟ್ ಏನ್ ಬರುತ್ತೆ, ಬಾಡಿನಲ್ಲಿ ನಿಮ್ಗೆ ಎಲ್ಲೆಲ್ಲಿ ಪೇನ್ಸ್ ಬರುತ್ತೆ ಆ ಒಂದು ಆಪ್ಷನ್ ಚೂಸ್ ಮಾಡೋ ಇಲ್ಲಿ ಆಪ್ಷನ್ ಇದೆ. ಓಕೆ, ಎಲ್ಲೂ ಪೇನ್ ಇಲ್ಲ ಅಂದ್ರೆ ನೋ ಬಾಡಿ ಪೇನ್ ಅಂತ ಚೂಸ್ ಮಾಡಬಹುದು. ಇದು ಮಲ್ಟಿಪಲ್ ಆಪ್ಷನ್ ಇದೆ. ಇಲ್ಲಿ ನಮ್ನೆಸ್ ಅಂದ್ರೆ ನಿಮ್ಗೆ ಏನಾದ್ರು ನಮ್ನೆಸ್ ಆಗ್ತಾ ಇದೆ ಇಲ್ವಾ ಅದು ಕ್ವಶನ್. ನೆಕ್ಸ್ಟ್ ಚೆಸ್ಟ್ ಅಲ್ಲಿ ಎಲ್ಲಾದ್ರೂ ಡಿಸ್ಕಂಫರ್ಟ್ ಬರುತ್ತಾ ಅಂತೆ. ಓಕೆ, ಅದಾದ್ಮೇಲೆ ಫಾರ್ ಸೈಟೆಡ್ ವಿಷನ್ ಇದನ್ನ, ಶಾರ್ಟ್ ಸೈಟೆಡ್ ವಿಷನ್ ಇದನ್ನ, ಅದನ್ನ ನಾವ್ ಇಲ್ಲಿ ಕ್ವಶನ್ ಕೇಳ್ತೀವಿ. ಓಕೆ, ಈ ಸ್ಟೆಪ್ ಆದ್ಮೇಲೆ ಈಗ ಈ ಸ್ಟೆಪ್ ಅಲ್ಲಿ ನಾವು ಪಲ್ಸ್ ತಗೋಬೇಕು. ಓಕೆ, ಸೊ ನಾವು ಪಲ್ಸ್ ತಗೊಳ್ಳಿಕ್ಕೆ ಡಿವೈಸ್ ನ ಸ್ಟ್ರೇಟ್ ಆಗಿ ಹಿಡಿದಾಗ ಅದು ಪಲ್ಸ್ ರೀಡ್ ಆಗುತ್ತೆ. ಸೊ ನಮ್ಗೆ ಒನ್ಸ್ ಪಲ್ಸ್ ರೀಡ್ ಆದ್ಕೂಳೆ, ಪಲ್ಸ್ ರೀಡ್ ಆದ
ತಕ್ಷಣನೇ ನಾವೇನ್ ಮಾಡ್ತೀವಿ, ಅಕ್ಯುರೇಟ್ ಆಗಿ ಡಯಾಗ್ನೋಸಿಸ್ ಅನ್ನ ರಿಪೋರ್ಟ್ ಕೊಡ್ತೀವಿ. ಸೊ ಆ ಡಯಾಗ್ನೋಸಿಸ್ ರಿಪೋರ್ಟ್ ಯಾವ ರೀತಿ ಇರುತ್ತಂದ್ರೆ, ಓಕೆ, ಪಲ್ಸ್ ರೀಡ್ ಆದ ತಕ್ಷಣ ನಿಮ್ಗೆ ಈ ತರ ಸ್ಕ್ರೀನ್ ಬರುತ್ತೆ. ಓಕೆ, ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮ್ ರಿಪೋರ್ಟ್ಸ್ ಆಲ್ರೆಡಿ ಬಂದಿರುತ್ತೆ ಇಲ್ಲಿ. ಸೊ ಯಾವ ರೀತಿ ನಾಡೀಶ್ವರ ರಿಪೋರ್ಟ್ ಬರುತ್ತೆ ಅಂದ್ರೆ, ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ನಮ್ ನಾಡೀಶ್ವರ ರಿಪೋರ್ಟ್ ಪರ್ಸನಲೈಸ್ಡ್ ಫಾರ್ ಎವ್ರಿ ಪರ್ಸನ್. ಸೊ ಫಸ್ಟ್ ಪೇಜ್ ಅಲ್ಲಿ ಏನಿದೆ, ನಿಮ್ಗೆ ಪಲ್ಸ್ ಅಂಡ್ ಟಂಗ್ ಇದೆ. ಓಕೆ, ಪಲ್ಸ್ ಮತ್ತೆ ಟಂಗ್, ನೀವು ಪಲ್ಸ್ ಯಾವ ರೀತಿ ತಗೊಂಡಿದ್ದೀರ ಅಲ್ಲಿ, ಮತ್ತೆ ಟಂಗ್ ಏನ್, ಅದ್ರ ಎರಡರದು ಅನಾಲಿಸಿಸ್ ಬರುತ್ತೆ. ಫಸ್ಟ್ ಪಲ್ಸ್ ಅನಾಲಿಸಿಸ್ ಮತ್ತೆ ಟಂಗ್ ಅನಾಲಿಸಿಸ್. ಅದಾದ ತಕ್ಷಣ ಸೆಕೆಂಡ್ ಪೇಜ್ ವಾತ ಪಿತ್ತ ಕಫ ತ್ರಿದೋಷದ ಬಗ್ಗೆ ಎಕ್ಸ್ಪ್ಲನೇಷನ್ ಬರುತ್ತೆ. ಥರ್ಡ್ ಪೇಜ್ ಅಲ್ಲಿ 5 ಎಲಿಮೆಂಟ್ಸ್ ಮತ್ತೆ ಆರ್ಗನ್ ಪ್ಯಾಟರ್ನ್ ಅನಾಲಿಸಿಸ್. ಇಲ್ಲಿ ನಮ್ಮ TEM ನ ಕೋರ್ ಎಕ್ಸ್ಪ್ಲನೇಷನ್, ಮೆರಿಡಿಯನ್ ನಲ್ಲಿ ಯಾವ ರೀತಿ ಇಂಬ್ಯಾಲೆನ್ಸ್ ಆಗಿದೆ, ಆ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ನಿಮ್ಗೆ ಯಾವ ರೀತಿಯಾದ ಸಿಂಪ್ಟಮ್ಸ್ ಬಂದಿದೆ ಅನ್ನೋ ಒಂದು ಡೀಟೇಲ್ಡ್ ಆಗಿ ನಿಮ್ಗೆ ಏನ್ ತೊಂದರೆ ಆಗಿದೆ ಅನ್ನೋ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಿಮ್ಗೆ ಥರ್ಡ್ ಪೇಜ್ ಅಲ್ಲಿ ಸಿಗುತ್ತೆ. ಮುಂದೆ ನೆಕ್ಸ್ಟ್ ಏನಂದ್ರೆ, ನಿಮ್ ದೇಹನ ನೇಚರ್ ಗೆ ಹೋಲಿಸಿ ನೇಚರ್ ಕೋರಿಲೇಷನ್ ಅಂತ ಒಂದ್ ಸೆಕ್ಷನ್ ಬರುತ್ತೆ. ನಿಮ್ಮ ಥಾಟ್ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋದು ಒಂದ್ ಸೆಕ್ಷನ್ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ದೇಹದಲ್ಲಿ ಯಾವ ಆಹಾರ ನೀವು ತಗೊಂಡಾಗ ಡೈಜೆಸ್ಟ್ ಆಗುತ್ತೆ, ಯಾವ್ದು ಡೈಜೆಸ್ಟ್ ಆಗಲ್ಲ ಅನ್ನೋದು ಫುಡ್ ಮೆಟಬಾಲಿಸಮ್ ಬಗ್ಗೆ ಅದು ಇನ್ಫಾರ್ಮೇಶನ್ ಅನ್ನು ನಾವು ಫೋರ್ತ್ ಪೇಜ್ ಅಲ್ಲಿ ಕೊಡ್ತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮ್ದು ಫಿಫ್ತ್ ಪೇಜ್ ಏನಿದೆ ಅಂದ್ರೆ, ಈಗ ನಿಮ್ ಪ್ರಾಬ್ಲಮ್ಸ್ ಇದೆಯಲ್ಲ, ಇದು ಮುಂದೆ ಬರೆದ್ರೆ ನಿಮಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗ್ಬಹುದು ಅನ್ನೋದು ಒಂದು ನಮ್ ನಾಡೀಶ್ವರ AI ಪ್ರಿಡಿಕ್ಷನ್ ಅನ್ನು ಸಹ ನಾವು ಇಲ್ಲಿ ಫಿಫ್ತ್ ಪೇಜ್ ಅಲ್ಲಿ ನಿಮ್ಗೆ ಕೊಡ್ತೀವಿ. ಸೊ ಇದರಲ್ಲಿ ನೀವು ನೋಡಿದ್ರೆ ನಿಮ್ಗೆ ಪರ್ಸನಲೈಸ್ಡ್ ಆಗಿ ನಿಮ್ಗೆ ಈ ಪ್ರಾಬ್ಲಮ್ಸ್ ಇನ್ ಫ್ಯೂಚರ್ ಅಲ್ಲಿ ಕಂಟಿನ್ಯೂ ಆದ್ರೆ ಏನೇನ್ ಪಾಸಿಬಿಲಿಟೀಸ್ ಆಫ್ ಪ್ರಾಬ್ಲಮ್ಸ್ ಬರ್ಬೋದು ಅನ್ನೋ ಒಂದು ಪ್ರಿಡಿಕ್ಷನ್ ಅನ್ನು ನಾವು ಇಲ್ಲಿ ಕೊಡ್ತೀವಿ. ಅದ್ರ ಜೊತೆಗೆ ಇನ್ ಅಂಡ್ 5 ಎಲಿಮೆಂಟ್ಸ್ ಅಲ್ಲಿ ಯಾವ ಆರ್ಗನ್ಸ್ ಅಲ್ಲಿ ಎಷ್ಟೆಷ್ಟು ಇನ್ನಿದೆ, ಎಷ್ಟು ಹ್ಯಾಂಗಿದೆ ಅನ್ನೋ ಒಂದು ಅನಾಲಿಸಿಸ್ ಅನ್ನ ನಾವಿಲ್ಲಿ ಈ ಪೇಜ್ ಅಲ್ಲಿ ಕೊಡ್ತೀವಿ. ಇದಾದ ತಕ್ಷಣ ಇಷ್ಟೊತ್ತವರೆಗೂ ನಾವು ಡಯಾಗ್ನೋಸ್ ಮಾಡಿದ್ವಿ, ಪ್ರಿಡಿಕ್ಷನ್ ಮಾಡಿದ್ವಲ್ಲ, ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ನಾವು ಏನ್ ಲೈಫ್ ಸ್ಟೈಲ್ ಇಟ್ಕೋಬೇಕು, ಏನ್ ಡೈಟ್ರಿ ಮಾಡ್ಬೇಕು ಅನ್ನೋದು ಈ ಎರಡು ಸೆಕ್ಷನ್ ಅಲ್ಲಿ ಈ ಒಂದು ಪೇಜ್ ಅಲ್ಲಿ ಇರುತ್ತೆ. ಓಕೆ, ಇದಾದ್ಮೇಲೆ ಲಾಸ್ಟ್ ಗೆ ನಾವು ಒಂದು ಪೇಜ್ ಕೊಟ್ಟಿದೀವಿ, ಓವರ್ ಆಲ್ ಹೆಲ್ತ್ ಸ್ಟೇಟಸ್ ಅಂತ ಹೇಳಿ. ಸೊ ಈ ಇಡೀ ರಿಪೋರ್ಟ್ ನಿಮಗೆ ಓದಿದ್ರು ಏನು ಅರ್ಥ ಆಗ್ಲಿಲ್ಲ ಅಂದ್ರೂ ನೀವು ಲಾಸ್ಟ್ ಪೇಜ್ ಅಲ್ಲಿ ಬಂದು ಈ ಒಂದು ಸೆಕ್ಷನ್ ಅನ್ನು ನೋಡಿದ್ರೆ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಿದೀವಿ, ಇಡೀ ನಿಮ್ ರಿಪೋರ್ಟಿನ ಸಾರಾಂಶ ಏನು ಅಂತ. ಈ ಪೂರ ರಿಪೋರ್ಟಿನ ಸಾರಾಂಶ ಏನು, ನಿಮ್ ಹೆಲ್ತ್ ಈಗ ಹೇಗಿದೆ, ನಿಮ್ ಮುಂದೆ ಹೆಲ್ತ್ ಹೇಗೆ ಹೋಗಬೇಕು, ಯಾವ್ದ್ರಲ್ಲಿ ನೀವು ಫೋಕಸ್ ಮಾಡ್ಬೇಕು ಅನ್ನೋದನ್ನ ಒಂದು ಸಿಂಪಲ್ 4-5 ಲೈನ್ ಪ್ಯಾರಾಗ್ರಾಫ್ ನಲ್ಲಿ ಸಮರೈಸ್ ಮಾಡಿ ಕೊಟ್ಟಿದ್ವಿ. ನಿಮ್ಮ ಪೂರ ರಿಪೋರ್ಟ್ ಅನ್ನು ನಿಮ್ ಹೆಲ್ತ್ ಈಗ ಕರೆಂಟ್ ಸ್ಟೇಟಸ್ ಯಾವ ರೀತಿ ಇದೆ ಅಂತ ಹೇಳಿ. ಓಕೆ, ಸೊ ಈ ತರ ನಿಮ್ಗೆ ರಿಪೋರ್ಟ್ ಬರುತ್ತೆ ಪರ್ಸನಲೈಸ್ಡ್ ಆಗಿ. ಅಂಡ್ ನೀವು ಇದರಲ್ಲಿ ಯಾವುದೇ TEM ಪಾಯಿಂಟ್ಸ್ ಅನ್ಲಾಕ್ ಮಾಡ್ತಿರಲ್ಲ, ಅದೆಲ್ಲ ನಿಮ್ಗೆ ಅಟ್ ದ ಪೇಜ್ 6 ಪೇಜಿನ ರಿಪೋರ್ಟ್ ಆದ್ಮೇಲೆ ನಿಮ್ಗೆ ಕೆಳಗಡೆ ನೀವು ಯಾವ ಟ್ರೀಟ್ಮೆಂಟ್ ಅನ್ಲಾಕ್ ಮಾಡ್ಕೊಂಡಿರ್ತೀರೋ, ಈಗ ಸೀಡ್ ಥೆರಪಿ ಅನ್ಲಾಕ್ ಮಾಡ್ಕೊಂಡಿದ್ರೆ ಸೀಡ್ ಥೆರಪಿ, ಸಿಂಗಲ್ ಸೀಡ್ ಅನ್ಲಾಕ್ ಮಾಡ್ಕೊಂಡಿದ್ರೆ ಸಿಂಗಲ್ ಸೀಡ್. ಓಕೆ, ಈ ತರ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ರಿಪೋರ್ಟ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಇದು ನಮ್ಮ ನಾಡೀಶ್ವರದ ಹೊಸ ಫೀಚರ್. ಸೊ ಈಗ ನಮ್ಮ ನಾಡೀಶ್ವರ ಬರೀ ಪಲ್ಸ್ ಡಯಾಗ್ನೋಸ್ ಡಿವೈಸ್ ಅಲ್ಲ, ವರ್ಲ್ಡ್ ಅಲ್ಲೇ ಫಸ್ಟ್ ಪ್ಲಾಟ್ಫಾರ್ಮ್ ಯಾವುದು ನಾವು ಕ್ಲಿನಿಕ್ ನ ಮಿಮಿಕ್ ಮಾಡುತ್ತೆ. ಕಂಪ್ಲೀಟ್ ಒಂದು ಕ್ಲಿನಿಕ್ ಅಲ್ಲಿ ಯಾವ ರೀತಿ ನಾವು ಪೇಷಂಟ್ಸ್ ಅನ್ನ ಟ್ರೀಟ್ ಮಾಡ್ತೀವೋ ಅದೇ ರೀತಿಯಾಗಿ ಪೂರ್ತಿಯಾಗಿ ನಾವು ಡಿಜಿಟಲೈಸ್ ಮಾಡಿದ್ವಿ. ಸೊ ವರ್ಲ್ಡ್ ಇನ್ ದ ಫಸ್ಟ್ ಪ್ಲಾಟ್ಫಾರ್ಮ್ ವಿಚ್ ಕ್ಯಾನ್ ಯಾವ್ದು ನಾವು ಡಯಾಗ್ನೋಸ್ ಮಾಡಬಹುದು ಆಸ್ ವೆಲ್ ಆಸ್ ಟ್ರೀಟ್ಮೆಂಟ್ ಸಜೆಷನ್ ಕೊಡುವಂತಹ ಫಸ್ಟ್ ಪ್ಲಾಟ್ಫಾರ್ಮ್ ನಮ್ಮ ನಾಡೀಶ್ವರ. ಸೊ ಇಷ್ಟು ವಿಷಯ ನಿಮ್ಗೆ ಸಾಕಂತ ಅನ್ಕೋತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ, ಏನೋ ವಿಷಯಗಳಿದ್ರೆ ನಮ್ಮ ಈ ವಿಡಿಯೋ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.